ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಈ ಪ್ರೊಮೋ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಂಬರೋಣ. ಸೊ ಗೈಸ್, ಬಿಗ್ ಬಾಸ್ ಮನೆ ಒಳಗಡೆ ಈಗ ಮತ್ತೆ ಜನಗಳು ಎಂಟ್ರಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮು ಒಂದು ಪೊಲಿಟಿಕಲ್ ವೋಟಿಂಗ್ ಮಾಡಬೇಕಾದ್ರೆ ಜನಗಳನ್ನ ಕರೆಸಿದ್ರು, ಒಂದು ಕ್ಯಾಂಪೇನ್ ಅನ್ನೋದು ಮಾಡಿದ್ರು. ಬಟ್ ಇವಾಗ ಫೈನಲ್ ಕಂಟೆಸ್ಟೆಂಟ್ಗಳು ಯಾರು ಇರ್ತಾರೋ ಅವ್ರದ್ದು ಒಂದು ಭಾಷಣ ಇರುತ್ತಲ್ಲ, ಸೊ ಅವ್ರನ್ನ ನೋಡೋಕ್ಕೋಸ್ಕರ ಈಗ ತುಂಬಾ ಜನ ಒಳಗಡೆ ಕರ್ಸ್ಕೊಂಡಿದ್ದಾರೆ ಬಿಗ್ ಬಾಸ್. ಡೇ ಒನ್ನಿಂದ ಇಲ್ಲಿ ತನಕ ಅವರ ಒಂದು ಎಕ್ಸ್ಪೀರಿಯನ್ಸ್ನ ಜನಗಳ ಮುಂದೆ ಶೇರ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದು ಒಂದು ಕೂಡ ಸ್ಟೇಜ್ ಕೂಡ ಹಾಕಿದ್ದಾರೆ. ಸೊ ಮೇಲ್ಗಡೆ ನಿಂತ್ಕೊಂಡು ಅವ್ರು ಭಾಷಣ ಮಾಡೋ ಥರ. ಸೊ ಎಲ್ಲ ಜನ ಒಂದು ಅರೌಂಡ್ ಒಂದು 50 to 60 ಮೆಂಬರ್ಸ್ ಇದ್ದಾರೆ ಅಂತ ಅನ್ಕೊಂತೀನಿ. ಆ್ಯಕ್ಚುಲಿ ಇದೆಲ್ಲ ನನಗೆ ನಿಜ ನೋಡಿದ್ರೆ ಬೇಜಾರಾಗುತ್ತೆ. ಸೊ ಇವ್ರಿಗೆ ಏನು ಐಡಿಯಾಸ್ಗಳು ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಐಡಿಯಾಸ್ಗಳಿಲ್ವೇನೋ ಮೇ ಬಿ. ಬಿಗ್ ಬಾಸ್ ಅವ್ರಿಗೆ ಏನು ಬೋರ್ ಎಪಿಸೋಡ್ಸ್ ಮಾಡ್ತಾ ಇದ್ದಾರೆ ಗುರು ಈ ವೀಕಲ್ಲಿ. ಆ್ಯಕ್ಚುಲಿ ನನಗೆ ಫೈನಲ್ ಅಂತ ಅನ್ನಿಸ್ತಾ ನನಗೆ. ಇನ್ನು ಶನಿವಾರ ಭಾನುವಾರ ಹಿಂಗೆ ಮಾಡಿಬಿಟ್ರೆ ನನಗೆ ಅದೇ ಭಯ ಆಗ್ತಾ ಇರೋದು. ಏನು ಮಾಡಿಬಿಡ್ತಾರೆ ಗುರು ಫೈನಲ್. ಸುಮ್ಮನೆ ಏನೋ ಮಾಡಬೇಕಲ್ಲ ಅಂತ ಮಾಡೋ ಥರ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ. ಆ್ಯಂಡ್ ಈವನ್ ನೋಡಿದ್ರೆ ಆ್ಯಕ್ಚುಲಿ ನಿನ್ನೆ ಎಪಿಸೋಡಲ್ಲಿ ಯಾವುದೋ ಪ್ರಮೋಷನ್ ವಧು ಸೀರಿಯಲ್ ಒಂದು ಪ್ರೋಮೋದಲ್ಲಿ ಬಿಟ್ಟಿದ್ರು. ಬಟ್ ಎಪಿಸೋಡ್ ಇಲ್ಲ. ಇವನ್ ಅದು ಜಿಯೋ ಸಿನಿಮಾದಲ್ಲಿ ಹೋಗಿ ನೋಡಿದ್ರೆ ಬ್ಯಾನರ್ ಎಲ್ಲ ಏನಿರುತ್ತಲ್ಲ ಬಿಗ್ ಬಾಸ್ ಅಂತ, ಆ ಪೋಸ್ಟರ್ ಅಲ್ಲಿ ವಧು ಅಂತ ಇದೆ. ಬಟ್ ಕ್ಲಿಕ್ ಮಾಡಿ ನೋಡಿದ್ರೆ ಮಜಾ ಟಾಕೀಸ್ ಅವರು ಹೋಗೋದು, ಏನು ನಿನ್ನೆ ಮಜಾ ಟಾಕೀಸ್ ಅವರು ಎಂಟ್ರಿ ಹಾಕೊಟ್ರು, ಅವ್ರು ಎಕ್ಸಿಟ್ ಆಗೋ ತನಕ ಅಲ್ಲಿಗೆ ಎಪಿಸೋಡ್ ಕ್ಲೋಸ್ ಆಗಿದೆ. ಈ ವಧು ಸೀರಿಯಲ್ ಅವರು ಬರೋದು ತೋರಿಸಿಲ್ಲ. ಇವತ್ತಿನ ಎಪಿಸೋಡ್ ತೋರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಅದೇನಾಗುತ್ತೆ ಅಂತ. ಆ್ಯಂಡ್ ಇನ್ನೊಂದು ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಏನಂತ ಅನೌನ್ಸ್ ಮಾಡುತ್ತೆ ಅಂದರೆ ಫೈನಲ್ ಕಂಟೆಸ್ಟೆಂಟ್ಗಳು ಏನೋ ಇದು ಮಾಡ್ತಾರೆ, ಅವರ ಭಾಷಣ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ತೋರಿಸಿರೋದೇ 3 ಜನ ಗುರು. 3 ಜನ ಅಂದ್ರೆ ಫೈನಲ್ ಕಂಟೆಸ್ಟೆಂಟ್ಗಳಲ್ವಾ? ಹಂಗಾದ್ರೆ ಭವ್ಯ ಅವ್ರು ಎಲ್ಲೋದ್ರು, ರಜತ್ ಅವ್ರು ಎಲ್ಲೋದ್ರು, ನಮ್ಮ ಮಂಜಣ್ಣ ಅವ್ರು ಎಲ್ಲೋದ್ರು. ಸೊ ಇವ್ರು 3 ಜನ ಹಂಗಾರೆ ಬರೀ ಫೈನಲಿಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಇವ್ರು 3 ಜನ ಹಂಗಾರೆ ತೆಗ್ದಾಕ್ಬಿಡಿ, ಮನೆಯಿಂದ ಆಚೆ ಕಳಿಸಿ. ಸುಮ್ಮನೆ ಯಾಕೆ ಏನೇನು ಮಾಡ್ತಿದ್ರೆ ಇವ್ರಿಗೆ ಅರ್ಥ ಆಗ್ತಾರೆ. ಈ ಟೀಮ್ ಅವ್ರಿಗೆ ನನಗೆ ಅರ್ಥ ಆಗ್ತಾರೆ. ಈ ಪ್ರತಿ ಈ ಸೀಸನಲ್ಲಂತೂ ಮಾತ್ರ ತುಂಬಾ ಎಡವಟ್ಗಳು ಕೆಲಸ ಮಾಡ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು. ನಿನ್ನೆ ಎಪಿಸೋಡಲ್ಲಿ ನಿನ್ನೆ ಪ್ರೋಮೋದಲ್ಲಿ ಆ್ಯಕ್ಚುಲಿ ಒಂದು ಪ್ರೋಮೋದಲ್ಲಿ ಮೋಕ್ಷಿತ್ ಅವ್ರು ಕಾಣಿಸ್ಲೇ ಇಲ್ಲ. ಸೊ ಇವತ್ತಿನ ಪ್ರೋಮೋದಲ್ಲಿ ಭವ್ಯ ಅವ್ರು ಕಾಣಿಸ್ತಾ ಇಲ್ಲ, ಮಂಜು ಅವ್ರು ಕಾಣಿಸ್ತಾ ಇಲ್ಲ, ಇವರು ಕಾಣಿಸ್ತಾ ಇಲ್ಲ. ಫೈನಲಿಸ್ಟ್ ಅಂತ ಅಂದಮೇಲೆ ಅಲ್ಲ 6 ಜನನ ತೋರಿಸ್ಬೇಕು. ಅಟ್ಲೀಸ್ಟ್ ಒಂದು ಸೆಕೆಂಡ್ ಗ್ಲಿಮ್ಸ್ ಹಿಂಗೆ ಹಾಕಿ ಬಿಡ್ಬೇಕು ಅಟ್ಲೀಸ್ಟ್. ಆಮೇಲೆ ಪ್ರೋಮೋಗಳನ್ನ ಬಿಡ್ತಾ ಇದ್ದಾರೆ. ಏನು ಟೈಮಿಂಗ್ಸ್ ಗುರು ಅವ್ರದಂತ ನಂಗೆ ನಿಜ. ನೈಟ್ 9 ಗಂಟೆಗೆ ಬಂದ್ಬಿಟ್ಟಿದ್ದಾರೆ. 9:00 ಶೋ ಸ್ಟಾರ್ಟ್ ಆಗ್ತದೆ. ನೀವು 9 ಗಂಟೆಗೆ ಪ್ರೋಮೋ ಬಿಟ್ರೆ ನಿನಗೆ ಏನು ಹೈಪ್ ಇರುತ್ತೆ? ನೀನು ಹೆಂಗ್ ಜನಗಳು ಏನು ನೋಡ್ತಾರೆ ನಿಮ್ಮನ್ನ, ಫಾಲೋ ಅಪ್ಪೇ ಮಾಡಲ್ಲ ಯಾರು ನಿಮ್ಮನ್ನ. ಸೊ ಗೈಸ್, ನಾನು ರಿಕ್ವೆಸ್ಟ್ ಇದೇನು ನಮ್ಮ ಮುಗಿತಾ ಬರುತ್ತೆ ಅಷ್ಟೇ. ನಾವು ಇವ್ರಿಗೆ ಏನು ಹೇಳೋಕ್ಕಾಗಲ್ಲ, ಇವ್ರು ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ. ಸೊ ನಮಗೂ ಕೂಡ ಇವನ್ ನಾವೇ ರಿವ್ಯೂವರ್ಸ್ ಆಗಿ ನಮ್ಗೆ ನೋಡಬೇಕು ಅಂತಂದ್ರೆ ಒಂದು ಇಂಟ್ರೆಸ್ಟ್ ಇರಬೇಕು. ಇರಪ್ಪ ಏನೋ ಇದೇ ಪಾಯಿಂಟ್ಸ್ಗಳಿದೆ ಅಲ್ಲಿ, ನನ್ನ ಜನಗಳಿಗೆ ತೋರಿಸೋಣ ಅನ್ನೋದಕ್ಕೆ ಏನು ಪಾಯಿಂಟ್ಸ್ಗಳಿಲ್ಲ. ಸುಮ್ಮನೆ ಊಟ ಮಾಡಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಅವ್ರನ್ನ ಕರೆಸ್ತಾ ಇದ್ದಾರೆ, ಅವ್ರ ಜೊತೆ ಮಜಾ ಮಾಡಿಸ್ತಾ ಇದ್ದಾರೆ. ಸುಮ್ಮನೆ ಏನಕ್ಕೆ ಮತ್ತೆ ಫೈನಲ್ ವೀಕ್ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಇದು ಅದು ಬದ್ರು ಲಾಸ್ಟ್ ವೀಕಲ್ಲಿ ಇಬ್ಬರನ್ನ ತೆಗೆದಾಕ್ಬಿಟ್ಟು ಶನಿವಾರ ಭಾನುವಾರನೇ ಫೈನಲ್ ಮಾಡಿಬಿಟ್ಟು ಕಳಿಸ್ಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ. ಶ್ರೀಕ್ರಮ ಬರ್ತಾರೆ, ಅವ್ರ ಭಾಷಣ ಅವ್ರು ಸ್ಟಾರ್ಟ್ ಮಾಡ್ಕೊತಾರೆ. ಅವ್ರು ಹೇಳ್ತಾರೆ ಲೈಕ್ ನಿಮ್ಮಲ್ಲಿ ಒಬ್ಬ ಅಣ್ಣ ತಮ್ಮ ಯಾರಾದ್ರೂ ಒಬ್ರು ಗೆದ್ದು ಮುಂದೆ ಹೆಂಗೆ ಬಂದ್ರು ಅದೇ ಥರ ನಾನು ಬಂದು ಇಲ್ಲಿ ನಿಂತಿದ್ದೀನಿ, ನಾನು ಸಪೋರ್ಟ್ ಮಾಡಿ ಅನ್ನೋ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಅನ್ಮಂತು ಯೂಶಲಿ ನಿಮ್ ನೋಡಿ ನಾನು ಭಯ ಬಿದ್ಬಿಟ್ನಲ್ಲಪ್ಪ ಅಂತ ಹೇಳ್ತಾ ಇರ್ತಾರೆ. ಮೋಕ್ಷಿತ್ ಅವರು ಬಂದಿರೋದು ಒಬ್ರೆ, ಗೇಮ್ ಆಡಿರೋದು ಒಬ್ರೆ, ಇಲ್ಲಿ ಗೆಲ್ಲೋದು ಒಬ್ರೆ, ಕಪ್ಪೋದು ಒಬ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ಒಂದು ಸ್ಪೀಚ್ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ಸೊ ಗೈಸ್, ಏನ್ ಅನ್ನಿಸ್ತು? ಸೊ ಯಾರು ಗೆಲ್ಬಹುದು ಫೈನಲ್ ವೀಕಲ್ಲಿ? ಆ್ಯಂಡ್ ಇವ್ರು ಕೊಡ್ತಾರ ಹೈಪ್ಗಳು ನೋಡ್ತಾ ಇದ್ರೆ ನನಗೇನೋ ಅಷ್ಟು ಇದೆ ಅನ್ನಿಸ್ತಲ್ಲ. ಬಟ್ ನಿಮ್ಗಳಾದ್ರೂ ಒಂದು ಇಷ್ಟು ದಿವಸಗಳು ತುಂಬಾ ಕಷ್ಟಪಟ್ಟು ಆಟ ಆಡಿರ್ತಾರೆ. ಡಿಸರ್ವಿಂಗ್ ಕ್ಯಾಂಡಿಡೇಟ್ ವಿನ್ ಆಗಲೇಬೇಕು. ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ರೆ ಆ್ಯಂಡ್ ಯಾರು ಕಪ್ನ ಗೆತ್ಕೊಂಡು ಹೋಗ್ಬೋದು, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಗೈಸ್, ಇದಾಗಿತ್ತು ಮೊದಲೇ ಪ್ರೊಮೋ ರಿವ್ಯೂ. ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.